ತಮಂದದ ಘನವು ಜಗವ ಆವರಿಸುವಾಗ ಲೋಕದುರಿಗೆ ತೆತ್ತುಕೊಂಡು ಬೇಯುತ್ತ ಬೇಯುತ್ತ ಬೆಳಕಾದವಳಲ್ಲವೇ ಗೌರಿ. ಬಹಿರಂಗದ ಬೆಂಕಿಯಲ್ಲಿ ಅಂತರಂಗದ ಹಿಮ ಕರಗಿದಾಗ ಉಕ್ಕಿ ಹರಿದ ಮಮಕಾರದಲ್ಲಿ ರೂಪುಗೊಂಡ ರೂಹಲ್ಲವೇ ಗೌರಿ. ಹೊರಗಿನ ಬಿರುಗಾಳಿಗೆ ಒಳಗಿನ ಸುಳಿಗಾಳಿಗೆ ಒಡಲ ಸೊಡರು ಆರದಂತೆ ದೀಕ್ಷೆ ತೊಟ್ಟ ದೀವಟಿಗೆಯಲ್ಲವೇ ಗೌರಿ. ಸಿದ್ಧತೆಗೆ ತಕ್ಕಂತೆ ಸಿದ್ಧಾಂತ ಹೊಸೆಯದೆ ಬೀದಿಯ ಜೊತೆ ಬೆಸಗೊಂಡು ಬೀದಿ ದೀಪವಾಗಿದ್ದಲ್ಲವೇ ಗೌರಿ. ಹ್ಯಾಪಿ ಬರ್ಡೇ ಗೌರಿ. ಗೌರಿ ಬಗ್ಗೆ ಪ್ರಾಯಶಃ 5-6 ವರ್ಷ ಆದಮೇಲೆ ಮೊದಲನೇ ಸತಿ ಮಾತಾಡ್ತಿದ್ದೀನಿ. ವೇದಿಕೆಯ ಮೇಲಿರುವ ಬಹುಪಾಲು ಜನರಂತೆ ಗೌರಿ ಬಗ್ಗೆ ಮಾತಾಡೋದು ಅಂತಂದರೆ ಭಾಳ ಎಮೋಷನಲ್ ಆಗ್ತೀನಿ. ಅದರಿಂದ ಮಾತಾಡೋದು ಕಷ್ಟ. ಮತ್ತು ಕವಿತಾ ಅವರು ಪಕ್ಕದಲ್ಲಿ ಕೂತ್ಕೊಂಡು ನಾನು 6:15 ಹೋಗಬೇಕು, ಮಾತಾಡ್ತೀಯ ಮೈಕ್ ಹಿಡ್ಕತ್ತೀಯ ಅಂದ್ರೆ 1 ಗಂಟೆ ಮಾತಾಡ್ತೀಯ ಅಂತೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತು ಇವತ್ತು ಈ ವೇದಿಕೆ ಮೇಲೆ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ನನಗೆ ಯಾವುದೇ ಸೂಚನೆ ಇರಲಿಲ್ಲ. ವೇದಿಕೆ ಮೇಲೆ ಬರೋಕ್ಕೆ ಯಾವುದೇ ಬಗೆಯ ಅರ್ಹತೆಯೂ ನನಗಿಲ್ಲ ಗೌರಿ. ಸೊ ಹೀಗಾಗಿ ನಾನು ಗೌರಿ ಬಗ್ಗೆ ಬರೆದಂಥ ಈ ಕವನವನ್ನೇ ಒಂದು ಸತಿ ಓದಿ ನಾನು ಮಾತು ಮುಗಿಸ್ತೀನಿ. ಅದು ಇವತ್ತೊಂದು ಬರದೆ ಅವೆರಡನ್ನು ಸೇರಿಸಿ ಓದ್ಬಿಡ್ತೀನಿ. ತಮಂದದ ಘನವು ಜಗವ ಆವರಿಸುವಾಗ ಲೋಕದುರಿಗೆ ತೆತ್ತುಕೊಂಡು ಬೇಯುತ್ತ ಬೇಯುತ್ತ ಬೆಳಕಾದವಳಲ್ಲವೇ ಗೌರಿ. ಬಹಿರಂಗದ ಬೆಂಕಿಯಲ್ಲಿ ಅಂತರಂಗದ ಹಿಮ ಕರಗಿದಾಗ ಉಕ್ಕಿ ಹರಿದ ಮಮಕಾರದಲ್ಲಿ ರೂಪುಗೊಂಡ ರೂಹಲ್ಲವೇ ಗೌರಿ. ಹೊರಗಿನ ಬಿರುಗಾಳಿಗೆ ಒಳಗಿನ ಸುಳಿಗಾಳಿಗೆ ಒಡಲ ಸೊಡರು ಆರದಂತೆ ದೀಕ್ಷೆ ತೊಟ್ಟ ದೀವಟಿಗೆಯಲ್ಲವೇ ಗೌರಿ. ಸಿದ್ಧತೆಗೆ ತಕ್ಕಂತೆ ಸಿದ್ಧಾಂತ ಹೊಸೆಯದೆ ಬೀದಿಯ ಜೊತೆ ಬೆಸಗೊಂಡು ಬೀದಿ ದೀಪವಾಗಿದ್ದಲ್ಲವೇ ಗೌರಿ. ನಾನೆಂಬ ನಾಗರಕ್ಕೆ ಒಳದನಿಯ ಪಿಸುಪುಂಗಿಯ ಕಾವಲಿಟ್ಟು ನಾನಳಿದು ತಾನುರಿದು ನಮ್ಮೊಳಗೆ ನಾವಾಗಿ ಸಿಕ್ಕವಳಲ್ಲವೇ ಗೌರಿ. ಕೆಂಪೊಳಗಿನ ನೀಲಿಯನ್ನು, ನೀಲಿಯೊಳಗಿನ ಕೆಂಪನ್ನು, ಕಪ್ಪೊಳಗಿನ ಕೆಚ್ಚನ್ನು, ಬಿಳಿಯೊಳಗಿನ ಬಯಲನ್ನು ಅರಿತು ಕಲಿತು ಕಲೆತು ಕಾಮನ ಬಿಲ್ಲಾದವಳಲ್ಲವೇ ಗೌರಿ. ಗೌರಿ ಬಗ್ಗೆ ಮಾತಾಡಬೇಕಾದ್ರೆ ಯಾವಾಗಲೂ ಕೂಡ ಇದು ಬಹಳ ನನ್ನನ್ನು ಆಳವಾಗಿ ಅಲಗಾಡಿಸೋವಂಥ ಒಂದು ವಿಷಯ ಏನಪ್ಪ ಅಂತಂದರೆ, ಹೇಳಿ ಕೇಳಿ ನನ್ನಂತಹ ಸಾಮಾಜಿಕ ಹಿನ್ನೆಲೆಯಿಂದ ಬಂದಂಥವರು, ಯಾವುದೇ ಬಗೆಯ ಶೋಷಣೆ ಅದನ್ನು ವ್ಯಕ್ತಿಗತ ಅನುಭವವನ್ನು ಪಡೆದಿರೋವಂಥವ್ರು, ಮಾತಾಡೋದು ಸುಲಭ, ಮಾತಾಡಿದ್ದನ್ನು ಮೌಲ್ಯವಾಗಿ ಅರಗಿಸ್ಕೊಳ್ಳೋದು ಭಾಳ ಕಷ್ಟ. ಗೌರಿ ಲಂಕೇಶ್ ಅವರು ಒಂದು ಸಾಮಾಜಿಕ ಹಿನ್ನೆಲೆ ಆ ರೀತಿ ಏನು ಶೋಷಣೆಯನ್ನು ಅನುಭವಿಸಿ ಬಂದಂಥವ್ರಲ್ಲ. ಆದರೆ ಚಳುವಳಿಗೆ ಬಂದಾದ ಮೇಲೆ ಅವರು ಬಹಿರಂಗದ ಮೌಲ್ಯವನ್ನು ಅಂತರಂಗೀಕರಿಸಿಕೊಂಡಿದ್ದ ವಿಧಾನ ಏನಿದೆ ಅದು ನಮ್ಮೆಲ್ಲರಿಗೂ ಮಾದರಿ ಅಂತ ನನಗನ್ಸುತ್ತೆ. ಎಸ್ಪೆಷಲಿ ಸಮಾಜವನ್ನು ಬದಲಾಯಿಸಬೇಕು ಅಂತ ಬಯಸುವಂಥವ್ರಿಗೆ ಬಹಳ ದೊಡ್ಡ ಮಾದರಿ ಅಂತ ನನಗನ್ಸುತ್ತೆ. ಅದು ತುಂಬ ಮುಖ್ಯವಾಗಿ ನಾನು ಹೋದ ಕಡೆ ಎಲ್ಲ ಮೊನ್ನೆ ರೋಲೋ ರೋಮಿಗ್ ಅವರು ಇದ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ ಗೌರಿಯ ಬಗ್ಗೆ. ಆ ಪುಸ್ತಕ ಬಿಡುಗಡೆ ಸಂದರ್ಭದಲ್ಲೂ ಕೂಡ ನನಗೆ ಮಾತಾಡಬೇಕನ್ಸಿದ್ದು ಇಷ್ಟೇ. ಮತ್ತು ಬದಲಾವಣೆಯನ್ನು ಪ್ರಶ್ನೆ ಬಂದಾಗ ಒಳಗಿನ ಬದಲಾವಣೆ ತನ್ನ ಬಗ್ಗೆನೂ ಕೂಡ ಯಾವುದೇ ರಾಜಿ ಮಾಡ್ಕೊತಿರ್ಲಿಲ್ಲ ಗೌರಿ. ಹಾಗೆಯೇ ಶತ್ರುರ ಬಗ್ಗೆನೂ ರಾಜಿ ಇರ್ತಿರಲಿಲ್ಲ, ಮಿತ್ರರು ತಪ್ಪು ಮಾಡಿದ್ರೆ ಅದರ ಬಗ್ಗೆನೂ ರಾಜಿ ಇರ್ತಿರಲಿಲ್ಲ. ಸೊ ಅವೆಲ್ಲ ಹಿನ್ನೆಲೆಯಲ್ಲಿ ಇವತ್ತೊಂದು ಬರೆದಂಥದ್ದನ್ನು ಓದಿ ನಾನು ಮಾತು ಮುಗಿಸ್ತೀನಿ. ಸಾಮಾನ್ಯವಾಗಿ ಸೆಪ್ಟೆಂಬರ್ 5ಕ್ಕೆ ಗೌರಿ ನೆನಪಲ್ಲಿ ಒಂದು ಕವನ ಬರೀತೀನಿ. ಜನವರಿ 29ಕ್ಕೆ ಒಂದು ವಾರ್ಷಿಕ ವರದಿ ಗೌರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ನನಗನ್ಸುತ್ತೆ. ಯಾಕಂದರೆ ನಾನು ಬರೆದಿದ್ದನ್ನು ಏನೋ ಎಡಿಟ್ ಮಾಡ್ತಿದ್ದೆ ಹಾಕ್ತಿದ್ದಂಥ ಏಕೈಕ ಎಡಿಟರ್ ಗೌರಿ. ಸೊ ಆ ಭರವಸೆ ಮೇಲೆ ಇವತ್ತೊಂದು ಈ ವರ್ಷದ ಒಂದು ವಾರ್ಷಿಕ ವರದಿ ಕೊಡ್ತಾ ಇದ್ದೀನಿ ಗೌರಿಗೆ. ಗೌರಿಗೊಂದು ವಾರ್ಷಿಕ ವರದಿ. ಪ್ರೀತಿಯ ಗೌರಿ, ಹೇಗಿದ್ದಿ? ಬೈ ದ ವೇ ವೆರಿ ವೆರಿ ಹ್ಯಾಪಿ ಬರ್ಡೇ. 64 ಅಂತಿದೆ, ನಾನು 66 ಅಂತ ಬರೆದು ಬಿಟ್ಟಿದ್ದೀನಿ. 66 ಆಗಿದ್ದು ಸುಮ್ಮನಲ್ಲ, ಪುಟ್ಟ ದೇಹದಲ್ಲಿ ಬೆಟ್ಟದಂಥ ತಾಯಿ ಮಮತೆ ಸುಳ್ಳೇನಲ್ಲ. ಅಂದ ಹಾಗೆ ಹೇಗಿದ್ದಾರೆ ಕಲಬುರ್ಗಿ, ದಾಬೋಲ್ಕರ್, ಪಾನ್ಸರೆ, ದೊರೆಸ್ವಾಮಿ, ಸುಬ್ಬಯ್ಯ, ಕೇಶವಮೂರ್ತಿಗಳೆಲ್ಲ ಕ್ಷೇಮವೇ? ನೆನ್ನೆ ಬಂದು ಸೇರಿಕೊಂಡರಂತೆ ಕಾರ್ಮಿಕ ನಾಯಕರು, ಅನಂತ ಸುಬ್ಬರಾಯರು. ಸುರಲೋಕದ ಸೋಗಲಾಡಿತನ ಬಯಲು ಮಾಡುತ್ತಿದೆಯಂತೆ ನಿಮ್ಮ ಗುಂಪು. ನರಕವಾಸಿಗಳ ನಾಗರಿಕತ್ವಕ್ಕಾಗಿ ಶುರು ಮಾಡಿದ್ದೀರಂತೆ ಸಂಪು. ಸಗ್ಗದ ಆಮಿಷಕ್ಕೂ ಬಗ್ಗದವರಪ್ಪ ನೀವು, ಅಪ್ಪಟ ಮನುಷ್ಯರು. ಬದುಕಿಯೂ ಸತ್ತಂಥವರಿಗೆ ಸತ್ತು ಬದುಕುವ ಆಧ್ಯಾತ್ಮವನ್ನು ಅರ್ಹುತ್ತಿರುವರು. ನೀನಂತೂ
ಸತ್ತ ಮೇಲೆ ಹೆಚ್ಚು ಜೀವಂತವಾದೆ, ಜಟಿಲ ಪ್ರಶ್ನೆಗಳಿಗೆ ಉತ್ತರವಾದೆ, ಕುಟಿಲ ಉತ್ತರಗಳಿಗೆ ಪ್ರಶ್ನೆಯಾದೆ. ಸೋಗಲಾಡಿ ಮೌನವೂ ಕೂಡ ಕೇಡಿನ ಕಾವಲಿನಲ್ಲಿ ಹೇಡಿ ವೈರಾಗ್ಯವ ಬೋಧಿಸುವಾಗ ಎಡಬಿಡದೆ ಮಾತನಾಡಿದೆ, ಉಸಿರ ತೊರೆದು ಮಾತಿನ ಘನತೆ ಉಳಿಸಿದೆ. ಜಗದ ವಿಷಯ ಹೇಳಲು ಹೆಚ್ಚೇನಿಲ್ಲ. ಅಮೆರಿಕದ ಹಿಟ್ಲರ ಪ್ರಾರಂಭಿಸಿದಂತಿದೆ 3ನೇ ಮಹಾಯುದ್ಧ. ಲಾಭದ ತಾಪಕ್ಕೆ ಕರಗಿ ಹೋಗುತ್ತಿದೆ ಲೋಕದ ಬೆಸುಗೆ. ವಿಕಸಿತ ಭಾರತದ ಪತಾಕೆಯಾಗಿ ಬುಲ್ಡೋಜರ್ ಆಯ್ಕೆಯಾಗಿದೆ ಪಕ್ಷಾತೀತವಾಗಿ. ನೆಲದೊಡೆಯರ ಮೂಲ ಕೇಳುವ ಆರ್ಯವಾಮನನಿಗೆ ಬಲೀಂದ್ರರ ಒಕ್ಕಲೇ ಚಾಮರವಾಗಿದ್ದಾರೆ ಮತಭ್ರಾಂತರಾಗಿ. ಗಣತಂತ್ರವು ಗಣವೇಶ ಧರಿಸಿದೆ. ಪ್ರತಿ ಹಟ್ಟಿ ಮೊಹಲ್ಲಾಗಳು ಮಣ್ಣಾದ ಕನಸುಗಳ ಮಹಾ ಮಸಣವಾಗುತ್ತಿದೆ. ದೇಶದ ಕನಸುಗಳಿಗಂತೂ ಉಮರ್ ಖೈದು ವಿಧಿಸಲಾಗಿದೆ. ಇನ್ನಿಲ್ಲಿ ಕರ್ನಾಟಕದಲ್ಲಿ ಆಧುನಿಕ ಅರಸರ ಫೋಟೋ ಕರ್ನಾಟಕದ ಕನ್ನಡಿ ಎದುರು ಭಗ್ನವಾಗಿದೆ. ಬಿಂಬದಲ್ಲಿ ಕಾಣುತ್ತಿರುವ ವಿರೂಪಕ್ಕೆ ಭಿನ್ನಗೊಂಡ ಕನ್ನಡಿಯನ್ನೇ ದೂರಲಾಗುತ್ತಿದೆ. ನೆಚ್ಚಿದ ಎಮ್ಮೆ ಕೋಣಯಿದರೂ ಕಾಣಲೊಲ್ಲದ ಗಾಂಧಾರಿ ಕುರುಡುಗಳು. ಸುರಮನೆಯ ಸೋಲಿಸಲು ಹೆಚ್ಚಾಗಿದೆ ಅರಮನೆಯೊಂದಿಗೆ ರಾಜಿ ಕಬೂಲಿಗಳು. ಸುಳ್ಳು ಭರವಸೆಗಳಿಗೆ ತೃಪ್ತಗೊಂಡಂತಿದೆ ದಣಿದ ಚಳುವಳಿಗಳು. ಮುಳ್ಳುಗಳ ಜಗಳ ಬಗೆಹರಿಸುತ್ತಾ ಹೂವುಗಳ ಪೊರೆಯುವುದ ಮರೆತಿದ್ದಾರೆ ಚಳುವಳಿಗಳ ಮಾಲಿಗಳು. ಒಣಗಿದ ಬಳ್ಳಿಯಲ್ಲಿ ಬೆಳೆದಿವೆ ಪ್ಲಾಸ್ಟಿಕ್ ಹೂವುಗಳು. ಕನಸಿನೂರಿಗೆ ವಿಮಾನ ರದ್ದಾಗಿದೆ. ಸುದೀರ್ಘ ಕಾಲ್ನಡಿಗೆ ಮತ್ತೆ ಕಲಿಯಬೇಕಿದೆ. ಮೋಡ ಬಿತ್ತನೆ ವಿಫಲವಾಗಿದೆ. ಅಂತರಾಳದ ಜೀವಜಲ ಮೇಲೆತ್ತಬೇಕಾಗಿದೆ. ಆ ನಿರೀಕ್ಷೆಯಲ್ಲೇ ನಡುವೆ ಎಲ್ಲರೂ ಒಗ್ಗೂಡುತ್ತೇವೆ, ನಿನ್ನ ನೆನೆಯುತ್ತೇವೆ, ಒಳಗಿಳಿಯಲು ಯತ್ನಿಸುತ್ತೇವೆ, ಸರಿದಾರಿ ಹುಡುಕುವ ಸಂಕಲ್ಪ ಮತ್ತೊಮ್ಮೆ ತಡುತ್ತೇವೆ. ಸಂಕ್ರಮಣ ಕಾಲದಲ್ಲಿ ಹೀಗೆ ತಾನೇ ಜಗದ ನಡೆ. ಹಳೆಯ ದಾರಿ ವಿಶ್ವಾಸವಿಲ್ಲ, ಹೊಸ ದಾರಿ ಇನ್ನೂ ಸ್ಪಷ್ಟವಿಲ್ಲ. ಬೆಂಕಿಯಲ್ಲಿ ಬೇಯದೆ ಬೆಳಕು ಸಿಗುವುದಿಲ್ಲ. ಮಿಕ್ಕಿದ್ದೆಲ್ಲ ಮಾಮೂಲೆ. ನಾನಿನ್ನೂ ಬರಲೇ, ಮುಂದಿನ ವರ್ಷ ಬಂದು ಇನ್ನೊಂದು ವರದಿ ಮಾಡುತ್ತೇನೆ. ನಮಸ್ಕಾರ.